ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL 2025 ಮುಗಿದು ನಮ್ಮ ತಂಡ ಟ್ರಾಫಿಯನ್ನು ಕೂಡ ಗೆದ್ದು ಆಯಿತು. ಮತ್ತೆ ಇನ್ನು IPL 2026ರಲ್ಲಿ ಮಿನಿ ಆಕ್ಷನ್ ನಡೆಯಲಿದ್ದು ನಮ್ಮ ತಂಡ ಕೆಲವು ಮುಖ್ಯ ಆಟಗಾರರನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬರುವ ಸೀಸನ್ಗಿಂತ ಮುಂಚೆ RCB ಯಾವ 2 ಮುಖ್ಯ ಆಟಗಾರರನ್ನು ರಿಲೀಸ್ ಮಾಡಬಹುದು, ಮತ್ತೆ ನಾವಿಲ್ಲಿ ಇವರ ರಿಪ್ಲೇಸ್ಮೆಂಟ್ ಆಗಿ ಯಾವ ಕೆಲವು ಆಟಗಾರರನ್ನು ಟಾರ್ಗೆಟ್ ಮಾಡಬಹುದು ಅಂತ ಹೇಳುತ್ತೇನೆ. ಹಾಗಾದ್ರೆ ಇನ್ನು ತಡ ಮಾಡಿದ ನಾವು ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, RCB IPL 2026ರ ಮುಂಚೆ ಒಬ್ಬ ಮುಖ್ಯವಾದ ಆಟಗಾರನಾಗಿ ಲಿಯಾಂಗ್ ಲಿವಿಂಗ್ಸ್ಟನ್ ಅವರನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಇವರ IPL 2025ರಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತ ಪ್ರದರ್ಶನವನ್ನು ಕೊಟ್ಟಲಿಲ್ಲ. ಮತ್ತು ಇವರು ನಮ್ಮ ತಂಡ ಇಲ್ಲಿ ಆಕ್ಷನ್ ಅಲ್ಲಿ ಬರೋಬ್ಬರಿ 8,75,00,000 ಕೊಟ್ಟು ಖರೀದಿ ಮಾಡಿತ್ತು. ಹಾಗಾಗಿ ಇಷ್ಟು ಒಂದು ದೊಡ್ಡ ಬಜೆಟ್ಗೆ ಇವರಂತೂ ಲಾಯಕೇ ಅಲ್ಲ. ಇದಕ್ಕಾಗಿ ಖಂಡಿತವಾಗಿ ನಮ್ಮ ತಂಡ ಇವರನ್ನು 2026ರ ಮಿನಿ ಆಕ್ಷನ್ಗಿಂತ ಮುಂಚೆ ರಿಲೀಸ್ ಮಾಡುತ್ತೆ. ಮತ್ತು ಇವರ ಬದಲಿಗೆ ನಮ್ಮ ತಂಡ ಕೆಲವು ಆಲ್ರೌಂಡರ್ಗಳನ್ನು ಟಾರ್ಗೆಟ್ ಕೂಡ ಮಾಡಬಹುದು. ನಾವು ಅವರು ಯಾರಾಗಬಹುದು ಅಂತ ನೋಡೋದಾದ್ರೆ, ಮೊದಲಿಗೆ ನಮ್ಮ ತಂಡದಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಮಿನಿ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. ಹೌದು, ಕಳೆದ ಬಾರಿ KKR ತಂಡ ಇವರನ್ನು ಒಂದು ದೊಡ್ಡ ಮೊತ್ತವನ್ನು ಕೊಟ್ಟೆ ಖರೀದಿ ಮಾಡಿತ್ತು. ಹಾಗಾಗಿ ಈ ಬಾರಿ ಆಕ್ಷನ್ಗಿಂತ ಮುಂಚೆ ಇವರನ್ನು KKR ರಿಲೀಸ್ ಕೂಡ ಮಾಡಬಹುದು. ಮತ್ತೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕಳೆದ ಬಾರಿ ಆಕ್ಷನ್ ಅಲ್ಲಿ ನಮ್ಮ ತಂಡ ಇವರ ಮೇಲೆ ಒಂದು ದೊಡ್ಡ ಬಜೆಟ್ ವರೆಗೆ ಬಿಡ್ಡಿಂಗ್ ಕೂಡ ಮಾಡಿತ್ತು. ಹಾಗಾಗಿ ಈ ಬಾರಿ ಇವರೇನಾದರೂ 10 ಕೋಟಿಗಿಂತ ಕಮ್ಮಿ ಬಜೆಟ್ಗೆ ಸಿಕ್ಕರೆ ಬೆಂಗಳೂರು ಇವರನ್ನು ಟಾರ್ಗೆಟ್ ಮಾಡಬಹುದು. ಮತ್ತು ಇವರನ್ನು ಬಿಟ್ಟರೆ ನಮ್ಮ ತಂಡ ಕ್ಯಾಮರನ್ ಗ್ರೀನ್ ಅವರನ್ನು ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರು ಕೂಡ ಒಬ್ಬ ಉತ್ತಮವಾದ ಆಲ್ರೌಂಡರ್. ನಂತರ ಇವರನ್ನು ಬಿಟ್ಟರೆ ಟಿಮ್ ಶೆಫರ್ಟ್ ಅವರು ಕೂಡ ಉತ್ತಮವಾದ ಆಪ್ಷನ್. ಇವರು ಕಳೆದ ಬಾರಿ RCBಗೆ ಆಸ್ ರಿಪ್ಲೇಸ್ಮೆಂಟ್ ಬಂದಿದ್ದರು. ಮತ್ತು ಇವರು ಉತ್ತಮವಾದ ಬ್ಯಾಟರ್ ಆಗಿದ್ದು ನಮ್ಮ ತಂಡ ಬೇಕಾದಲ್ಲಿ ಇವರನ್ನು ಕೂಡ ಟಾರ್ಗೆಟ್ ಮಾಡಬಹುದು. ಮತ್ತು ಇನ್ನೊಬ್ಬ ಆಟಗಾರ ಯಾರಪ್ಪ ಅಂದ್ರೆ ಶಿಮ್ರಾನ್ ಹೆಟ್ಮೈರ್ ಅವರು ಕೂಡ ಉತ್ತಮವಾದ ಬ್ಯಾಟರ್. ಆಮೇಲೆ ನಾವಿಲ್ಲಿ ನಮ್ಮ ತಂಡ ರಿಲೀಸ್ ಮಾಡಬಹುದಾದ ಒಬ್ಬ ಫಾಸ್ಟ್ ಬೌಲರ್ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ರಾಸಿಕ್ ಸಲಾಮ್ದಾರ್ ಅವರೇ ಆಗುತ್ತಾರೆ. ಹೌದು, ರಾಸಿಕ್ ಸಲಾಮ್ದಾರ್ ಅವರಿಗೆ ಕಳೆದ ಬಾರಿ 1-2 ಪಂದ್ಯಗಳಲ್ಲಿ ಚಾನ್ಸ್ ಅನ್ನು ಕೂಡ ಕೊಟ್ಟಿದ್ದರು. ಆದರೆ ಇವರೇನು ಅಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ. ಮತ್ತೆ ಇವರನ್ನು ನಮ್ಮ ತಂಡದಲ್ಲಿ ಕಳೆದ ಬಾರಿ ಆಕ್ಷನ್ ಅಲ್ಲಿ 6 ಕೋಟಿ ಒಂದು ಮೊತ್ತವನ್ನು ಕೊಟ್ಟು ಖರೀದಿ ಮಾಡಿದ್ದು ಇವರು ಆ ಪ್ರೈಸ್ಗೆ ಸೂಕ್ತವಾದ ಪರ್ಫಾರ್ಮೆನ್ಸ್ ಅನ್ನೇ ಕೊಡಲಿಲ್ಲ. ಹಾಗಾಗಿ ನಮ್ಮ ತಂಡ ಈ ಬಾರಿ ಖಂಡಿತವಾಗಿ ಇವರನ್ನು ರಿಲೀಸ್ ಮಾಡುತ್ತೆ. ಮತ್ತೆ ಇವರ ಬದಲಿಗೆ ದೀಪಕ್ ಚಾರ್ ಅಥವಾ ಮೊಹಮ್ಮದ್ ಶಮಿಯನ್ನು ಟಾರ್ಗೆಟ್ ಮಾಡಬಹುದು. ಈ ಇಬ್ಬರು ಫಾಸ್ಟ್ ಬೌಲರ್ಗಳಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದು ಇವರನ್ನೇನಾದ್ರೂ ಖರೀದಿ ಮಾಡಿದರೆ ನಮ್ಮ ತಂಡದ ಫಾಸ್ಟ್ ಬೌಲಿಂಗ್ ಇನ್ನೂ ಕೂಡ ಮಜಬೂತ್ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಅಂತೂ ರಾಸಿಕ್ ಸಲಾಮ್ದಾರ್ ಅವರ ಬದಲಿಗೆ ದೀಪಕ್ ಚಾರ್ ಅಥವಾ ಮೊಹಮ್ಮದ್ ಶಮಿಯನ್ನು ಟಾರ್ಗೆಟ್ ಮಾಡಬಹುದು. ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ.